ಏನದು ಮೂಡ ಅಂತ ಸಹಜವಾಗಿ ಅನೇಕರಿಗೆ ಪ್ರಶ್ನೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ನಿವೇಶನ ಹಂಚಿಕೆಯ ವಿಚಾರವಾಗಿ ನಡೆದಿರುವಂತಹ ಅವ್ಯವಹಾರ, ಈ ಮಹಾ ವಿಚಾರದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರವಾಗಿದೆ ಅನ್ನೋದು ಭಾರಿ ಚರ್ಚೆ ಆಗ್ತಾ ಇರೋದು. ಮುಖ್ಯಮಂತ್ರಿಗಳ ಪತ್ನಿ ಮಾತ್ರವಲ್ಲ, ರಾಜಕಾರಣಿಗಳಿಗೂ ಕೂಡ ಇದರಿಂದ ಕಂಟಕ ಎದುರಾಗ್ತಾ ಇದೆ. ಬಿಜೆಪಿಯ ಬತ್ತಳಿಕೆಯಲ್ಲಿರುವಂತಹ ಆ ನಾಯಕರು ಯಾರ್ಯಾರು ಹಾಗಿದ್ರೆ ಯಾರ್ಯಾರ ವಿರುದ್ಧ ಈಗ ಆರೋಪ ಕೇಳಿ ಬರ್ತಾ ಇದೆ? ಅಕ್ರಮವಾಗಿ ಸೈಟ್ ಪಡೆದವರು ಯಾರು? ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ ವಿಚಾರವಾಗಿ ಸದನದಲ್ಲಿ ಮೂಡಾ ಮೆಗಾ ಫೈಟ್ಗೆ ವೇದಿಕೆ ಸಜ್ಜು ಮಾಡಿಕೊಳ್ತಾ ಇದ್ದಾರೆ ಬಿಜೆಪಿ ಅವರು. ಮೂಡಾದಲ್ಲಿ ಸೈಟ್ ಪಡೆದವರ ಮಾಹಿತಿ ಸಂಗ್ರಹವನ್ನ ಕೂಡ ಮಾಡಿದ್ದಾರೆ. ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಬಿಜೆಪಿ ರಣತಂತ್ರವನ್ನ ರೂಪಿಸ್ತಾ ಇದೆ. ಸಿದ್ದರಾಮಯ್ಯ ಅವರ ಪತ್ನಿ ಹೆಸರಲ್ಲಿ 10 ಸೈಟ್ ಮಂಜೂರಾಗಿದೆಯಂತೆ. ಮಾಜಿ MLC ಮರಿತಿಬ್ಬೇಗೌಡರ 58 ಸೈಟ್ಗಳ ಹಂಚಿಕೆ ಆಗಿದೆಯಂತೆ. ಸಚಿವ ಬೈರತಿ ಸುರೇಶ್ ಅವರ ಹೆಸರಲ್ಲಿ 69 ಸೈಟ್ಗಳಿದೆ ಅಂತೆ. ಒಟ್ಟು 843 ನಿವೇಶಗಳನ್ನ ಈ ರೀತಿ ಹಂಚಿಕೆ ಮಾಡಿದ್ದಾರೆ ಅನ್ನುವಂತಹ ವಿಚಾರ ಕೇಳಿ ಬರ್ತಾ ಇದೆ. ನೋಡಿ, ಮೂಡಾ ಎಷ್ಟರ ಮಟ್ಟಿಗೆ ಸೌಂಡ್ ಆಗ್ತಿದೆ ಅಂತಂದ್ರೆ, ನಿಯಮಗಳನ್ನ ಗಾಳಿಗೆ ತೂರಿ ಇಲ್ಲಿ ಸೈಟ್ ಹಂಚಿಕೆ ಮಾಡಿದ್ದಾರೆ ಅನ್ನುವಂಥದ್ದು ಒಂದು. ನೋಡಿ, ಇದರಲ್ಲಿ ಎಷ್ಟು ಶಾಕಿಂಗ್ ಅಂತಂದ್ರೆ, ಒಂದು ಅಪ್ಡೇಟ್ ಸುದ್ದಿ ಇದೆ, ನಿನ್ನೆ ಬಂದಿರೋಂಥ ಸುದ್ದಿ. ಅದು ಆ ಸುದ್ದಿ ಗೊತ್ತಾದರೆ ಎಲ್ಲರೂ ಶಾಕ್ ಆಗ್ತಾರೆ. ಮುಂದಿನ ಹಂತಲ್ಲಿ ಅದೇನಂತ ಹೇಳ್ತೀವಿ. ಛಲವಾದಿ ನಾರಾಯಣಸ್ವಾಮಿ ಅವರ ಜೊತೆ ನಮ್ಮ ಪ್ರತಿನಿಧಿ ಸುರೇಶ್ ಮಾತುಕತೆ ನಡೆಸಿದ್ದಾರೆ ಇದೇ ವಿಚಾರವಾಗಿ. ಏನು ಹೇಳಿದ್ದಾರೆ ಅವರು ನೋಡ್ಕೊಂಬರೋಣ ಬನ್ನಿ. ಮೂಡಾ ಹಗರಣದಲ್ಲಿ ನೇರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಹೆಸರೇ ತಿಳ್ಕೊಳ್ತಾ ಇರೋದ್ರಿಂದ ವಿಪಕ್ಷ ನಾಯಕರಾದ BJPಯವರು ಪ್ರತಿಯೊಬ್ಬರೂ ಕೂಡ ನನ್ನ ಸಿದ್ದರಾಮಯ್ಯ ಅವರ ವಿರುದ್ಧನೇ ತಿರುಗಿ ಬಿದ್ದಿರತಕ್ಕಂಥದ್ದು. ಜೊತೆಗೆ ಇದೆಲ್ಲದರ ಕುರಿತಂತೆ ನಮ್ಮ ಜೊತೆ ಮಾತನಾಡೋದಕ್ಕೆ MLC ಛಲವಾದಿ ನಾರಾಯಣಸ್ವಾಮಿ ಅವರು ಇದ್ದಾರೆ. ಬನ್ನಿ, ಅವ್ರನ್ನೇ ಮಾತಾಡ್ತಾ ಹೋಗೋಣ. ಸರ್ ನಮಸ್ತೆ. ನಮಸ್ತೆ. ಮೂಡಾ ಹಗರಣ ವಿಚಾರವಾಗಿ BJP ದೊಡ್ಡ ಮಟ್ಟದಲ್ಲಿ ಹೋರಾಟಕ್ಕೂ ಕೂಡ ಮುಂದಾಗ್ತಾ ಇರ್ತಕ್ಕಂಥದ್ದು, ಅದು ಮುಂದಿನ ಅಧಿವೇಶನದಲ್ಲಿ ಕೂಡ. ಜೊತೆಗೆ ಒಬ್ಬರು ಸಚಿವರು ಕೂಡ ಟಾರ್ಗೆಟ್ ಅಂತ ಹೇಳ್ತಿದ್ರಿ. ಹಾಗಿದ್ರೆ ಸಚಿವರು ಯಾರು ಮತ್ತು ಈ ಮೂಡಾ ಹಗರಣದಲ್ಲಿ ಸಚಿವರ ಪಾತ್ರ ಏನಿದೆ ಸರ್? ನೋಡಿ, ಹಿಂದೆ ಸರ್ಕಾರ ಇರುವಾಗಲೂ ಕೂಡ ಅರ್ಕಾವತಿ ಲೇಔಟ್ ರೀಡು ಮಾಡಿದ್ದು ಎಲ್ರಿಗೂ ನೆನಪಿರುತ್ತೆ. ಆಪಾದನೆ ಬಂದಾಗ ಕೆಂಪಣ್ಣ ಆಯೋಗ ಮಾಡಿದರು. ಏನಾಯ್ತದು? ಅಲ್ಲಿಗೆ ಮುಚ್ಚೋಯ್ತು, ಮುಂದುವರಿಲಿಲ್ಲ. ಕೋರ್ಟ್ ಆದೇಶ ಇತ್ತು ಅನ್ನೋ ಕಾರಣ ಹೇಳಿ ಮಾಡಿದರು. ಮುಂದುವರೆದು ಇವತ್ತು ಮೂಡಾದಲ್ಲಿ ನಡೆದಿದೆ ಅದೇ ರೀತಿಯ ದೊಡ್ಡ ಹಗರಣ ಇದು. ಇದರಲ್ಲಿ ರೆಡ್ ಹ್ಯಾಂಡಾಗೆಲ್ಲ ಸಿಕ್ಕಿದೆ, ರೆಡ್ ಹ್ಯಾಂಡಲ್ಲಿದೆ. ಎಲ್ಲ ಡಾಕ್ಯುಮೆಂಟ್ಗಳನ್ನು ಕೂಡ ನಾವು ಕಲೆಕ್ಟ್ ಮಾಡ್ತಾಯಿದ್ದೀವಿ. ಇದಾದ ತಕ್ಷಣ ಸದನದಲ್ಲೂ ಕೂಡ ಇದರ ತಾಪ ಹೆಚ್ಚಾಗ್ತಕ್ಕಂಥ ಎಲ್ಲ ಲಕ್ಷಣಗಳು ಕಾಣ್ತಾ ಇವೆ. ಬಹುಶಃ ಇದರಲ್ಲಿ ಇದು ಸರ್ಕಾರನೇ ಇದರಿಂದ ಇದರಿಂದ ಸರ್ಕಾರ ಬೀಳ್ತಕ್ಕಂಥ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಮುಖ್ಯಮಂತ್ರಿಗಳು ಇದಕ್ಕೆ ಅವರು ಯಾವುದೇ ರೀತಿ ಉಡಾಫೆ ಉತ್ತರ ಕೊಡ್ಬೋದು ಅಷ್ಟೇ. ಆದರೆ ಅವರ ಶ್ರೀಮತಿಯವರ ಹೆಸರಿನಲ್ಲೇ 10 ಸೈಟ್ಗಳಿದೆ. ಜೊತೆಗೆ ಮರಿತಿಬ್ಬೇಗೌಡರು, ಕಾಂಗ್ರೆಸ್ನ ಈಗ ಮುಖಂಡರು, ಮೊನ್ನೆ ಚುನಾವಣೆಯಲ್ಲಿ ನಿಂತು ಸೋತಿರೋದು, ಅವರ ಹೆಸರಿನಲ್ಲಿ 58 ಸೈಟ್ಗಳಿದೆ. ಆಮೇಲೆ ಸುರೇಶ್ ಅವರು ಸಚಿವರು, ಸ್ವತಃ ಸಚಿವರು, ಆ ಬೈರತಿ ಸುರೇಶ್ ಅವರು, ಅವರ ಹೆಸರಿನಲ್ಲಿ 69 ಸೈಟ್ಗಳಿದೆ ಅಂತೇಳಿ ಕೇಳಿಬರ್ತಾ ಇದೆ. ಹೀಗೆ ಹಲವರ ಬಗ್ಗೆ ಹಲವು ಆಪಾದನೆಗಳಿದೆ. ಒಟ್ಟಾರೆ 848 ನಿವೇಶನಗಳನ್ನು ಈ ರೀತಿ ಪರಬಾರೆ ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿ ಈಗ ಬರ್ತಾ ಇರೋದು. ಈ ಸಂಬಂಧಪಟ್ಟಂತೆ ತಮ್ಮದೇ ದಾಖಲೆಗಳಿದೆ. ಈ ರೀತಿ ಎಲ್ಲ ಇದನ್ನು ಕೂಡ ನಮಗೆ ಬಂದ ಯಾವ್ಯಾವ ಮಾಹಿತಿ ಇದೆ ಇದನ್ನು ಆಧರಿಸಿ ಎಲ್ಲ ದಾಖಲೆಗಳನ್ನು ಕ್ರೋಢೀಕರಣ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಹಾಗಿರೋ ಛಲವಾದಿ ನಾರಾಯಣಸ್ವಾಮಿ ಅವರು ಮಾಡಿರ್ತಕ್ಕಂಥ ಆರೋಪಗಳು ನಿಜವೇ ಆಗಿದೆ ಆದರೆ ಖಂಡಿತವಾಗಲೂ ಕೂಡ ಸಚಿವ ಬೈರತಿ ಸುರೇಶ್ ಹಾಗೆ ಸಿದ್ದರಾಮಯ್ಯ ಸೇರಿದಂತೆ ಕೆಲ ಆಪ್ತರಿಗೂ ಕೂಡ ಕಂಟಕ ಎದುರಾದರೂ ಕೂಡ ಅಚ್ಚರಿ ಪಡಬೇಕಾಗಿಲ್ಲ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.